ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಲೋಕೇಶ್ ಅವರ ಅಪಾರ್ಟ್ಮೆಂಟ್ ಕಟ್ಟಡದ ಶಾಂತವಾದ ಗುಂಗು ಹೊಸ ಬಾಡಿಗೆದಾರರ ಆಗಮನದಿಂದ ಒಂದು ಬಿಸಿಲಿನ ಮಧ್ಯಾಹ್ನ ಛಿದ್ರವಾಯಿತು. ಒಂದು ನಯವಾದ ಬೆಳ್ಳಿಯ ಹ್ಯಾಚ್ಬ್ಯಾಕ್ ಕಟ್ಟಡದ ಮುಂದೆ ನಿಂತಾಗ ಯುವ ಮತ್ತು ದೊಡ್ಡ ಎದೆ ಮತ್ತು ದಪ್ಪ ತೊಡೆಯ ಮಹಿಳೆ ಭುಜದ ಮೇಲೆ ಬೆನ್ನುಹೊರೆಯು ಮತ್ತು ಅವಳ ಕಣ್ಣುಗಳಲ್ಲಿ ಚೇಷ್ಟೆಯ ಹೊಳಪು ಕಾಣಿಸಿಕೊಂಡಿತು. ಲೋಕೇಶ್ ಸಾಮಾನ್ಯವಾಗಿ ತನ್ನ ನೆರೆಹೊರೆಯವರ ಬಗ್ಗೆ ಅಸಡ್ಡೆ ಹೊಂದಿದ್ದನು, ತನ್ನನ್ನು ಅವಳ ಕಡೆಗೆ ಸೆಳೆಯುತ್ತಿದ್ದನು. ಅವಳು ಭಾರವಾದ ಸೂಟ್ಕೇಸ್ನೊಂದಿಗೆ ಹೆಣಗಾಡುತ್ತಿರುವುದನ್ನು ಅವನು ನೋಡಿದನು. ಅವಳ ಹುಬ್ಬು ಏಕಾಗ್ರತೆಯಿಂದ ಸುಕ್ಕುಗಟ್ಟಿತು. ಪರಿಸ್ಥಿತಿಯ ಲಾಭವನ್ನು ಪಡೆದರು. ಅದಕ್ಕೆ ಕೈ ಬೇಕಾ ಅವರು ನೀಡಿದರು. ಅವರ ಧ್ವನಿ ಕಡಿಮೆ ಮತ್ತು ಸೌಮ್ಯವಾಗಿತ್ತು. ಹೆಂಗಸು ತಲೆ ಎತ್ತಿ ನೋಡಿದಳು, ಬೆಚ್ಚಿಬಿದ್ದಳು ಮತ್ತು ಮುಗುಳ್ನಕ್ಕಳು. ಓಹ್, ಧನ್ಯವಾದಗಳು. ನಾನು ಅದನ್ನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ. ಅವಳ ದನಿ ಬೆಚ್ಚನೆಯ ಜೇನಿನಂತೆ ಸುಮಧುರವಾಗಿತ್ತು. ಅವನ ಕಣ್ಣುಗಳು ಅವಳ ದೇಹದ ಮೇಲಿದ್ದವು. ಅವನು ತನ್ನನ್ನು ಪರಿಚಯಿಸಿಕೊಂಡನು ಮತ್ತು ಅವಳು ತನ್ನ ಹೆಸರನ್ನು ಸ್ವಾತಿ ಎಂದು ಬಹಿರಂಗಪಡಿಸಿದಳು. ಅವರು ಸೂಟ್ಕೇಸ್ ಅನ್ನು ಮೆಟ್ಟಿಲುಗಳ ಮೇಲೆ ಸಾಗಿಸುತ್ತಿದ್ದಂತೆ ಅವರ ಸಂಭಾಷಣೆಯು ಸರಾಗವಾಗಿ ಹರಿಯಿತು ಮತ್ತು ಅವನು ಅವಳನ್ನು ಕೇಳಿದನು, ಅವಳು ಒಂಟಿಯಾಗಿದ್ದಾಳೆ ಅಥವಾ ಮದುವೆಯಾಗಿದ್ದೇನೆ, ಮತ್ತು ಅವಳು ಒಬ್ಬಂಟಿಯಾಗಿದ್ದೇನೆ ಎಂದು ನಗುತ್ತಾ ಉತ್ತರಿಸಿದಳು. ಅವಳು ಉದಯೋನ್ಮುಖ ಕಲಾವಿದೆ ಎಂದು ಅವನು ಕಲಿತುಕೊಂಡನು. ಅವಳ ಕನಸುಗಳನ್ನು ಮುಂದುವರಿಸಲು ಇತ್ತೀಚೆಗೆ ನಗರಕ್ಕೆ ತೆರಳಿದ್ದ. ನಂತರದ ಕೆಲವು ದಿನಗಳಲ್ಲಿ ಅವರ ಮುಖಾಮುಖಿಗಳು ಹೆಚ್ಚಾಗಿ ಸಂಭವಿಸಿದವು. ಎಲಿವೇಟರ್ನಲ್ಲಿ ಆಕಸ್ಮಿಕ ಭೇಟಿ, ಹಾದಿಯಲ್ಲಿ ಸಂಕ್ಷಿಪ್ತ ಸಂಭಾಷಣೆ, ಕಟ್ಟಡದ ಟೆರೇಸ್ನಲ್ಲಿ ಒಂದು ಕಪ್ ಕಾಫಿಯ ಮೇಲೆ ಹಂಚಿದ ನಗು ಮತ್ತು ಪ್ರೀತಿ. ತನ್ನ ಒಂಟಿತನದಲ್ಲಿ ಸದಾ ತೃಪ್ತನಾಗಿದ್ದ ಲೋಕೇಶ್ ತನ್ನ ಒಂಟಿತನದ ಸಮಯದಲ್ಲಿ ತನ್ನ ಕೈಗಳು ಅವನಿಗೆ ಸಹಾಯ ಮಾಡಿದವು. ಈ ಮುಖಾಮುಖಿಗಳನ್ನು ಉತ್ಸಾಹದ ಪ್ರಜ್ಞೆಯಿಂದ ನಿರೀಕ್ಷಿಸುತ್ತಿದ್ದನು. ಒಂದು ಸಂಜೆ ತನ್ನ ಬಾಲ್ಕನಿಯಲ್ಲಿ ಶಾಂತವಾದ ಭೋಜನವನ್ನು ಆನಂದಿಸುತ್ತಿರುವಾಗ ಸ್ವಾತಿಯ ಕಿಟಕಿ ತೆರೆದಿರುವುದನ್ನು ಲೋಕೇಶ್ ಗಮನಿಸಿದನು. ಸ್ನಾನದ ನಂತರ ಅವಳು ಬಟ್ಟೆಗಳನ್ನು ಬದಲಾಯಿಸುವಾಗ ಅವಳು ಬೆತ್ತಲೆಯಾಗಿ ನೃತ್ಯ ಮಾಡುತ್ತಿದ್ದಾಗ ಅವನು ಅವಳನ್ನು ಬೆತ್ತಲೆಯಾಗಿ ನೋಡಿದನು. ಅವನು ಸಂಗೀತದ ಮೃದುವಾದ ಎಳೆಗಳನ್ನು ಹೊರತೆಗೆಯುವುದನ್ನು ಕೇಳಿದನು. ಒಂದು ಕಾಡುವ ಮಧುರ ಅವನೊಳಗಿನ ಭಾವನೆಗಳನ್ನು ಪ್ರತಿಧ್ವನಿಸುವಂತಿತ್ತು. ಒಂದು ಹಠಾತ್ ನಿರ್ಧಾರವು ಅವನ ಗಿಟಾರ್ ಅನ್ನು ಹಿಡಿದು ಅವಳ ಕಿಟಕಿಯ ಕಡೆಗೆ ಹೋಗುವಂತೆ ಮಾಡಿತು. ಅವನು ತನ್ನ ಕೈಗಳಿಂದ ನುಡಿಸಲು ಪ್ರಾರಂಭಿಸಿದನು. ಅವನ ನರಳುವಿಕೆಯು ಗಾಳಿಯ ಮೂಲಕ ನೇಯ್ಗೆ ಮಾಡಿತು, ಜೊತೆಗೆ ಅವನ ಗಿಟಾರ್ನ ಸೌಮ್ಯವಾದ ಸ್ಟ್ರಮ್ಮಿಂಗ್ ಜೊತೆಗೆ. ಅವನ ಆಶ್ಚರ್ಯಕ್ಕೆ ಸ್ವಾತಿ ತನ್ನ ಬಾಲ್ಕನಿಯಲ್ಲಿ ಕಾಣಿಸಿಕೊಂಡಳು. ಅವಳು ಅವನ ಕೈಯಲ್ಲಿ ಅವನ ದೊಡ್ಡ ಗಿಟಾರ್ ಅನ್ನು ನೋಡಿದಳು. ಅವನು ಅವಳನ್ನು ಬೆತ್ತಲೆಯಾಗಿ ನೋಡಿದ್ದಾನೆಂದು ಅವಳು ತಿಳಿದುಕೊಂಡಳು. ಅವಳ ಮುಖದಲ್ಲಿ ಆಶ್ಚರ್ಯದ ನೋಟ ಮತ್ತು ಅವನೊಂದಿಗೆ ಆಟವಾಡುವುದನ್ನು ನೋಡಿ ಅವಳು ಕಾಮದಿಂದ ತುಂಬಿದಳು. ಅವರು ಮೂಕ ಯುಗಳ ಗೀತೆಯನ್ನು ನುಡಿಸಿದರು. ಅವರ ಆತ್ಮಗಳು ಎರಡೂ ನಿರೀಕ್ಷಿಸದ ರೀತಿಯಲ್ಲಿ ಸಂಪರ್ಕಗೊಳ್ಳುತ್ತವೆ. ಆ ರಾತ್ರಿ ನಗರದ ತಾರೆಯರ ಕಣ್ಗಾವಲಿನಲ್ಲಿ ಲೋಕೇಶನ ಬಾಗಿಲಿಗೆ ತಡಬಡಾಯಿಸಿದ ಸದ್ದು ಕೇಳಿಸಿತು. ಅದು ಸ್ವಾತಿ. ಲೋಕೇಶ್ನ ದೊಡ್ಡ ಗಿಟಾರ್ ಅನ್ನು ನೋಡಿದ ನಂತರ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ಅವಳು ಅದರೊಂದಿಗೆ ಆಡಲು ಮತ್ತು ತನ್ನ ಆತ್ಮವನ್ನು ತೃಪ್ತಿಪಡಿಸಲು ಅದನ್ನು ಬಳಸಬೇಕೆಂದು ಬಯಸಿದ್ದಳು. ಅವಳ ಕೆನ್ನೆಗಳು ಅರಳಿದವು. ಅವರು ಮಾತನಾಡುತ್ತಿದ್ದಂತೆ ಸಂಜೆ ಗಾಢವಾಯಿತು ಮತ್ತು ಅವರ ಸುತ್ತಲೂ ನಗರದ ದೀಪಗಳು ಮಿನುಗಿದವು. ಅವರು ತಮ್ಮ ಕನಸುಗಳು, ಅವರ ಭಯಗಳು, ಭವಿಷ್ಯದ ಭರವಸೆಗಳ ಬಗ್ಗೆ ಮಾತನಾಡಿದರು. ರಾತ್ರಿಯಾಗುತ್ತಿದ್ದಂತೆ ಅವರ ನಡುವೆ ಅಲ್ಲಗಳೆಯಲಾಗದ ಪ್ರವಾಹ ಹರಿಯಿತು. ಅವರ ಕೈಗಳು ಪರಸ್ಪರ ವಿರುದ್ಧವಾಗಿ ಉಜ್ಜಿದವು, ಅವುಗಳ ನಡುವೆ ಕಿಡಿ ಹೊತ್ತಿಕೊಂಡಿತು. ಕೊನೆಗೆ ಲೋಕೇಶ್ ಇನ್ನೂ ತಡೆಯಲಾರದೆ ಸ್ವಾತಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಎದೆಯನ್ನು ಹಿಡಿದು ಮುತ್ತಿಟ್ಟನು. ಅವರ ಮೊದಲ ಮುತ್ತು ನಿಧಾನವಾಗಿತ್ತು, ಇನ್ನೂ ಬರಬೇಕಾಗಿದ್ದ ಉತ್ಸಾಹದ ಭರವಸೆ. ಲೋಕೇಶ್ನ ಪ್ರತಿ ಹಾದುಹೋಗುವ ಹೊಡೆತಗಳೊಂದಿಗೆ ಅವರ ಸಂಬಂಧವು ಗಾಢವಾಯಿತು. ರಾತ್ರಿಯ ಶಾಖದಲ್ಲಿ ಅವಳ ದೇಹವು ಕರಗಿತು. ಅವರು ಬಯಸಿದ ಕಾಮದ ಅವರ ಕರಾಳ ಫ್ಯಾಂಟಸಿಯನ್ನು ಆನಂದಿಸಿದರು. ಅವರು ತಮ್ಮ ದೇಹವನ್ನು ಅನ್ವೇಷಿಸಲು ಗಂಟೆಗಳ ಕಾಲ ಕಳೆದರು, ಆನಂದಿಸಲು ಗುಪ್ತ ಅಂಶಗಳನ್ನು ಕಂಡುಹಿಡಿದರು, ಚರ್ಮದಿಂದ ಚರ್ಮಕ್ಕೆ ಅಲೆದಾಡಿದರು ಮತ್ತು ನಗರದ ಲಯದಲ್ಲಿ ತಮ್ಮನ್ನು ಕಳೆದುಕೊಳ್ಳುತ್ತಾರೆ. ಆತ್ಮೀಯತೆ ಸಹಜವಾಗಿ ಅರಳಿತು. ಸ್ಪರ್ಶ ಮತ್ತು ಪಿಸುಮಾತುಗಳ ಸೂಕ್ಷ್ಮ ನೃತ್ಯ, ಹಂಚಿದ ನಗು ಮತ್ತು ಕದ್ದ ನೋಟಗಳು. ಅವರು ಪರಸ್ಪರರ ತೋಳುಗಳಲ್ಲಿ ಸಾಂತ್ವನವನ್ನು ಕಂಡುಕೊಂಡರು, ದೈನಂದಿನ ಜೀವನದ ಆತಂಕಗಳಿಂದ ಆಶ್ರಯ ಪಡೆದರು.
ಅವರ ಪ್ರೀತಿಯು ಶಾಂತ ತಿಳುವಳಿಕೆಯಾಗಿತ್ತು, ನೋಟಗಳು ಮತ್ತು ಮಾತನಾಡದ ಪದಗಳ ಮೂಲಕ ಮಾತನಾಡುವ ಹಂಚಿಕೆಯ ಭಾಷೆಯಾಗಿತ್ತು. ಅವರು ತಮ್ಮ ವಿಜಯಗಳನ್ನು ಆಚರಿಸಿದರು, ಅನುಮಾನದ ಸಮಯದಲ್ಲಿ ಸಾಂತ್ವನವನ್ನು ನೀಡಿದರು ಮತ್ತು ಸಂತೃಪ್ತಿಯ ಶಾಂತ ಕ್ಷಣಗಳನ್ನು ಪಾಲಿಸಿದರು. ಒಂದು ಸಂಜೆ ಅವರು ಸ್ವಾತಿಯ ಬಾಲ್ಕನಿಯಲ್ಲಿ ಹೆಣೆದುಕೊಂಡಿರುವಾಗ ಕೆಳಗೆ ಸಿಟಿ ಲೈಟ್ಗಳು ಮಿನುಗುತ್ತಿರುವುದನ್ನು ನೋಡುತ್ತಿದ್ದಾಗ ಸ್ವಾತಿ ಲೋಕೇಶ್ನತ್ತ ತಿರುಗಿ, ನಾನು ಈ ರೀತಿ ಇಷ್ಟು ಆಳವಾಗಿ ಸಂಪೂರ್ಣವಾಗಿ ಭಾವಿಸುತ್ತೇನೆ ಎಂದು ನಾನು ಎಂದಿಗೂ ಯೋಚಿಸಲಿಲ್ಲ ಎಂದು ಒಪ್ಪಿಕೊಂಡಳು. ಲೋಕೇಶ್ ಮುಗುಳ್ನಕ್ಕ, ಅವನ ಹೃದಯವು ಪ್ರೀತಿಯಿಂದ ತುಂಬಿತ್ತು. ನನಗೂ ಇಲ್ಲ, ಅವರು ಒಪ್ಪಿಕೊಂಡರು, ಆದರೆ ನಾನು ಮಾಡಿದ್ದೇನೆ ಎಂದು ನನಗೆ ಖುಷಿಯಾಗಿದೆ. ಅವರ ಪ್ರೇಮಕತೆಯು ಸುಂದರವಾದ ಆಧುನೀಕರಣದಂತೆ ತೆರೆದುಕೊಂಡಿತು. ಎರಡು ಆತ್ಮಗಳು ನಗರದ ಹೃದಯಭಾಗದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವ ವಿಶಿಷ್ಟವಾದ ಮಧುರವನ್ನು ರಚಿಸಿದವು. ಹೊಸ ನೆರೆಹೊರೆಯವರ ಅನಿರೀಕ್ಷಿತ ಆಗಮನದಿಂದ ಅವರ ಜೀವನವು ಶಾಶ್ವತವಾಗಿ ಹೆಣೆದುಕೊಂಡಿದೆ. ಈ ಕಥೆಯು ಲೋಕೇಶ್ ಮತ್ತು ಸ್ವಾತಿ ನಡುವಿನ ಪ್ರಣಯ ಮತ್ತು ನಿಕಟ ಸಂಪರ್ಕವನ್ನು ಪರಿಶೋಧಿಸುತ್ತದೆ, ಅವರ ಹಂಚಿಕೊಂಡ ಅನುಭವಗಳು ಮತ್ತು ಅವರ ಸಂಬಂಧದ ವಿಕಾಸದ ಸ್ವರೂಪವನ್ನು ಕೇಂದ್ರೀಕರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.